ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಕರ್ನಾಟಕ ಆಕ್ಷನ್ ಏನು ಮುಗ್ದೇ ಇದೆಯಲ್ಲ ಮೊನ್ನೆ, ಸೊ ಅದ್ರ ಬಗ್ಗೆ ನಾನು ಯಾವ ಲೇಔಟಲ್ಲಿ ಯಾವ್ಯಾವ ಪ್ರೈಸ್ಗೆ ಯಾವ್ಯಾವ ಸೈಟ್ ಹೋಗಿದೆ, ಹಾಗೆ ಲೇಔಟ್ ಬಗ್ಗೆ ಸ್ವಲ್ಪ ನನಗೆ ತಿಳಿದಂತಹ ನಾಲೆಡ್ಜ್ ಪ್ರಕಾರ ಈ 4 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಲೇಔಟ್ ಹೆಂಗಿದೆ, ಎಷ್ಟು ಅಟ್ಯಾಚ್ ಆಗಿದೆ, ಯಾವ್ದು ಬೆಸ್ಟ್ ಅಲ್ಲ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೂ ನಾನು ಆಲ್ರೆಡಿ ಬಾಗಲಕೋಟ್ ಸಿಕ್ಕೇರಿ ರಿವ್ಯೂ ಮಾಡಿದ್ದೀನಿ, ಹಾಗೆ ಆಂಧ್ರಾಳು KHP ಲೇಔಟ್ ಬಳ್ಳಾರಿದು ಕೂಡ ರಿವ್ಯೂ ಮಾಡಿದ್ದೀನಿ. ಎರಡು ವಿಡಿಯೋ ಸೆಕ್ಷನಲ್ಲಿದೆ, ಪ್ಲೀಸ್ ಚೆಕ್ ಇಟ್ ಔಟ್. ಸೊ ನೀವು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಸಲ ಲೊಕೇಶನ್ ರಿವ್ಯೂಕಿನ ಮೊದಲೇ ನಾವು ಪ್ರೈಸ್ ಏನಾಗಿದೆ ಅಂತ ತಿಳ್ಕೊಂಬಿಡೋಣ. ಯಾಕೆಂದರೆ ಅಲ್ಲಿ ಬಂದಿದ್ದು ಟೋಟಲ್ ಈ ವಿಡಿಯೋ ನೋಡಿ, ಟೋಟಲ್ಲು 15 ಸೈಟು. ನಾನು ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಓಕೆ, 15 ಸೈಟ್ ಬಂದಿದೆ. ಓಕೆ, ಕ್ಯಾನ್ ಯು ಸಿ ದಿಸ್ ನಂಬರ್ 21 to 36, ಟೋಟಲ್ 15 ಸೈಟು. ಇದರಲ್ಲಿ ಕಾಂಬಿನೇಷನ್ ಆಫ್ LIG, MIG ಎಂಟು ಸೈಟು, HIG 2 ಸೈಟ್ ಇದೆ, 2-3 ಮಿಡ್ ಸೈಟ್ ಇದೆ. ಓಕೆ, ಮಿಡ್ ಸೈಟನ್ನು ಅವರು 3229, ಅದನ್ನು ನೀವು ಡಿವೈಡೆಡ್ ಬೈ 10.7 ಮಾಡಿದ್ರೆ ₹300 ಕಮ್ಮಿ. ಆಮೇಲೆ ಕಾರ್ನರ್ ಸೈಟ್ಗಳನ್ನು 5382, ಅಂದರೆ ಅಪ್ರಾಕ್ಸಿಮೇಟ್ಲಿ ₹500 ಪರ್ ಸ್ಕ್ವೇರ್ ಫೀಟಲ್ಲಿ ಆಕ್ಷನ್ಗೆ ಇಟ್ಟಿದ್ರು. ಮಿಡ್ ಸೈಟು 300, ಕಾರ್ನರ್ ಸೈಟ್ ₹500. ಬಟ್ ಇರೆಸ್ಪೆಕ್ಟ್ ಆಫ್ 15 ಸೈಟು ಅಂದ್ರೂ ಈ ಊರಲ್ಲಿ ಹೋಗಿದ್ದು ಪಾರ್ಟಿಸಿಪೇಷನ್ ಬಂದಿದ್ದು ಓನ್ಲಿ ಒಂದೇ ಒಂದು, ಅದು ಸೈಟ್ ನಂಬರ್ 43ಗೆ. ಅದು ಮಿಡ್ ಸೈಟು 3229 ಅದನ್ನು 3829 ಯಾರೋ ಪರ್ಚೇಸ್ ಮಾಡಿದ್ದಾರೆ. ಐ ಥಿಂಕ್ ಇಟ್ ಇಸ್ ವೆರಿ ಬೇಸಿಕ್ ಪ್ರೈಸಿಗೆ, ಹತ್ತತ್ರ ನನಗನ್ಸಿದ ಮಟ್ಟಿಗೆ 4 ಲಕ್ಷದಲ್ಲಿ ಒಂದು 30-40 ಸೈಟ್ ಅವರಿಗೆ ಸಿಕ್ಕಂಗಿದೆ. ಇದು LIG ಸೈಟ್ ಆಗಿರುತ್ತೆ. ಸೊ ಇಟ್ ಇಸ್ ವೆರಿ ಕ್ಲಿಯರ್ಲಿ ಬಳ್ಳಾರಿ ತೆಕ್ಕನಕೋಟೆ ಲೊಕೇಶನ್ದು ಇದು. ಐ ಆಮ್ ಲೈಕ್ ಲಿಟಲ್ ಸರ್ಪ್ರೈಸ್ಡ್, ಯಾಕೆ ಒಬ್ಬರೇ ಅಂಥೇಳಿ. ನೋಡೋಣ ಅದು ಯಾಕೆ ಇರ್ಬೋದು ಅಂಥೇಳಿ. ಸೊ ಲೊಕೇಶನ್ ಹೋದಾಗ ಈ ಪ್ಲೇಸ್ ಬಂದುಬಿಟ್ಟು ನಮಗೆ ಬಳ್ಳಾರಿ ನಾರ್ತಿಗೆ ಬರುತ್ತೆ. ಸೊ ದಿಸ್ ಇಸ್ ನಾರ್ತ್, ಇದನ್ನು ಹಾಕಿದ್ದೀನಿ. ಸೊ ನಾವೀಗ ಆಲ್ರೆಡಿ ಬಳ್ಳಾರಿ ಸಿಟಿಯಲ್ಲಿ ರೈಟ್ ಸೈಡ್ ಇರುವಂತಹ ಅಂದ್ರಾಳು ಮಾಡಿದ್ದೀನಿ. ಲೆಫ್ಟ್ ಸೈಡಲ್ಲಿರುವಂತಹ ಯಾವ ಲೇಔಟ್ ಇದು, ಲೆಫ್ಟ್ ಸೈಡ್ ಈ ಸೈಟ್ ರಿವ್ಯೂ ಇನ್ನೂ ಮಾಡಿಲ್ಲ. ಈ ಸೈಟ್ದು ನೆಕ್ಸ್ಟ್ ಇದು ಗುಗ್ರಟ್ಟಿ ಲೇಔಟ್, ಇದ್ರದ್ದು ನೆಕ್ಸ್ಟ್ ರಿವ್ಯೂ ಮಾಡ್ತೀನಿ. ಸೊ ರೈಟ್ ಸೈಡ್ದು ಅಂದ್ರಾಳು ಆಗಿದೆ. ಈ ಬಳ್ಳಾರಿ ಟುವರ್ಡ್ಸ್ ನಾರ್ತ್ಗೆ, ಟುವರ್ಡ್ಸ್ ಯಾವ ಕಡೆ ಅಂದರೆ ಶಿರಗುಪ್ಪಿ ರೋಡಿಗೆ ಬರುವಂಥ ಲೇಔಟು ಆ ಒಂದು ಊರಿದೆ. ದಿಸ್ ಇಸ್ ಕಾಲ್ಡ್ ತೆಕ್ಕಲಕೋಟೆ. ಅದಕ್ಕೋಸ್ಕರ ಅದನ್ನು ತೆಕ್ಕಲಕೋಟೆ KHP ಲೇಔಟ್ ಅಂತ ಹೇಳ್ತಾರೆ. ಸೊ ಊರನ್ನ ನೀವು ಜಿಯೋಗ್ರಫಿಕಲಿ ಸ್ವಲ್ಪ ನೋಡಿದ್ರೆ ಲುಕ್ಸ್ ಟು ಬಿ ಲಿಟಲ್ ಓಕೆ. ತುಂಬ ಚಿಕ್ಕ ಊರು ಅಲ್ಲ, ತುಂಬ ದೊಡ್ಡ ಊರು ಅಲ್ಲ. ಆಮೇಲೆ ಇದು ತುಂಬ ಇದಕ್ಕೆ ಬಳ್ಳಾರಿ ಕಡೆಯಿಂದ ಬಂದ್ರೂ ಕನೆಕ್ಷನ್ ಇದೆ, ಇಲ್ಲಾಂದರೆ ಈ ಕಡೆ ಹಂಪಿ, ಹೊಸಕೋಟೆ, ಗಂಗಾವತಿ ಕಡೆಯಿಂದ ಬಂದ್ರೂ, ಕಂಪ್ಲಿ ಕಡೆಯಿಂದ ಬಂದ್ರೂ ಶಿರಗುಪ್ಪಿಗೆ ಹೋಗೋ ರೋಡಲ್ಲಿದೆ. ತುಂಬ ಚೆನ್ನಾಗಿದೆ. ಓಕೆ, ಊರಿಗೆ ತುಂಬ ಹತ್ತಿರದಲ್ಲಿದೆ. ಇಟ್ ಈಸ್ ವೆರಿ ಮಚ್ ಇನ್ಕ್ಲೈನ್. ಐ ಥಿಂಕ್ ಊರೆಲ್ಲ ತುಂಬ ಹಳೇ ಊರೇ ಅಂದ್ಕೊತೀನಿ. ಯಾವುದು ಆ ಥರ ಹೊಸ ರಿಯಲ್ ಎಸ್ಟೇಟು ಆ ಥರ ಏನು ಡೆವಲಪ್ಮೆಂಟ್ ಇಲ್ಲ. KHP ಲೇಔಟ್ ಒಂದೇ ಒಂದು ಹೊಸದಾಗಿರೋ ಲೇಔಟು ಅಂತ ನನ್ನ ಅನಿಸಿಕೆ. ಸೊ ಇದರಲ್ಲಿ ನೋಡಿ ನೀವು ಸೈಟ್ ಎಷ್ಟು ಚೆನ್ನಾಗಿದೆ. ಓಕೆ, ಆಮೇಲೆ ಮೇನ್ ರೋಡಿಂದನೇ ಈ ಲೇಔಟ್ಗೆ ಎಂಟ್ರಿ ಇದೆ. ಇದ್ರ ಮುಂದ್ಗಡೆ ಒಂದು ಏನೋ ಚಿಕ್ಕದಾಗಿ ಕೆರೆ ಇದ್ದಂಗಿದೆ. ಓಕೆ, ಮೋಸ್ಟ್ಲಿ ಮಳೆಗಾಲದಲ್ಲಿ ನೀರೇನೋ ಇರ್ಬೋದು, ಬಟ್ ಆದರೂ ಏನಿಲ್ಲ, ಬ್ರಿಡ್ಜೆಲ್ಲ ನೀಟಾಗಿದೆ, ಹೈವೇಯಿಂದನೇ ಎಂಟ್ರಿ ಇದೆ. ಓಕೆ, ಸೊ ಇಲ್ಲಿ ನೋಡಿ ಸೈಟ್ ನಂಬರ್ 4, 5, 68, 94, 89, 88, 57, 10, 30, 49. ಈಗ ಸೇಲ್ ಆಗಿರೋದು 43. ಓಕೆ, ಸೊ ಇದು ಬಂದುಬಿಟ್ಟು ಲೇಔಟ್ ಒಳಗಡೆ ಬಂದು ಎಕ್ಸ್ಟ್ರೀಮ್ ರೈಟ್ ತೊಗೊಂಡಾಗ ಸಿಗುವಂಥ ಮೊದಲನೇ ಫಸ್ಟು ಒಂದು 4-5 ಸೈಟ್ ಆದಮೇಲಿದೆ LIG. ಐ ಥಿಂಕ್ ಯಾರೋ ನೀಟಾಗಿ ಪ್ಲ್ಯಾನ್ ಮಾಡಿ ತೊಗೊಂಡ್ರೆ ಕಮ್ಮಿ ರೇಟಿದೆ ತೊಗೋಬೇಕು ಅಂತ ಹೇಳಿ ಪ್ಲ್ಯಾನ್ ತೊಗೊಂಡಿರ್ತಾರೆ. ಇಂಥ ಊರುಗಳಲ್ಲಿ ನೀವು ಜಿಯೋಗ್ರಫಿಕಲಿ ನೋಡಿದಾಗ ಊರಿಗೆ ಹತ್ತಿರ ಇರೋವಂಥ ಲೇಔಟ್ಗಳು ನನಗನ್ಸಿದ ಮಟ್ಟಿಗೆ 4 ಲಕ್ಷಕ್ಕೆ ಒಂದು 30-40 KHP ಲೇಔಟಲ್ಲಿ ಸಿಗ್ತಾಯಿದೆ ಅಂದರೆ ಐ ಥಿಂಕ್ ಪ್ರಾಬಬ್ಲಿ ನನಗನ್ಸಿದ ಮಟ್ಟಿಗೆ ಇಟ್ಸ್ ಅ ಗುಡ್ ಡೀಲ್ ಅಂದ್ಕೊತೀನಿ. ಒಂದು ಇಲ್ಲಿ ಹೋಗಲಿರಲಿಕ್ಕೆ ಚಾನ್ಸಸ್ ಇಲ್ಲ ಅಂದರೆ 99.99% ಈ ಊರಲ್ಲಿ KHP ಲೇಔಟ್ ಇದೆ. KHP ಲೇಔಟಲ್ಲಿ ಆಕ್ಷನ್ ಬರ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ. ಈ ಥರ ಆನ್ಲೈನ್ ತೊಗೋಬೋದು ಅಂತ ಅವೇರ್ನೆಸ್ ಇರಲಿಕ್ಕೆ ಇಲ್ಲ ಅಂತ ನನ್ನ ಪ್ರಕಾರ. ಇನ್ಯಾರಾದರೂ ನಮ್ಮ ಚಾನಲ್ ನೋಡಿ ಹತ್ರ ಪತ್ರ ಏನಾದರೂ ಇದ್ದಿದ್ರೆ, ಅವೇರ್ನೆಸ್ ಇದ್ದವರಾಗಿದ್ದರೆ, ನಮ್ಮ ಚಾನಲ್ ಗೊತ್ತಿದ್ದಾಗಿದ್ದರೆ, ಐ ಥಿಂಕ್ ಇಷ್ಟೊತ್ತಿಗೆ ಒಂದು 2-3 ಸೈಟ್ ಇಲ್ಲಿ ಎತ್ಕೊಂಡ್ಬಿಡೋರು ಎಲ್ಲ ಬೇಸಿಕ್ ಪ್ರೈಸಲ್ಲಿ.
ಇದನ್ನೂ ಮಾಡಿಲ್ಲ ಅಂದರೆ ಸ್ವಲ್ಪ ಅವೇರ್ನೆಸ್ ಕಮ್ಮಿ ಇದೆ. ಇಫ್ ಯು ಆರ್ ಸಮ್ಮನ್ ಬಳ್ಳಾರಿ, ಯು ಆರ್ ಕನೆಕ್ಟೆಡ್ ಟು ಈ ಪ್ಲೇಸಿಗೆ ಕನೆಕ್ಟ್ ಆಗಿ ನಿಮ್ಮ ನೆಟ್ವರ್ಕಲ್ಲಿ ಯಾರಾಗಿದ್ದರೆ ಪ್ಲೀಸ್ ಈ ವಿಡಿಯೋ ಶೇರ್ ಮಾಡಿ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಬಂದಾಗಾದರೂ ಪಾರ್ಟಿಸಿಪೇಟ್ ಮಾಡಿ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಲಿ. ಐ ಆಮ್ ಶೋರ್ ಇಲ್ಲಿ ಆ ಊರಿನವ್ರಿಗೆ ಮಾತ್ರ ಇದು ಗುಡ್ ಲೇಔಟು. ಇನ್ ಕೇಸ್ ಆಫ್ ಎಂಡ್ ಯೂಸರ್, ಮನೆಗೇ ಕಟ್ಕೊಂಡು ಊರೊಳಗಿದ್ದೀವಿ, ಡೆವಲಪ್ ಆಗಿದ್ದೀವಿ, ಹೊಸ ಜಾಗ ಹುಡುಕ್ತಾ ಇದ್ದೀವಿ, ಅವ್ರಿಗೆಲ್ಲ ಆಗುತ್ತೆ. ಬಟ್ ಇನ್ವೆಸ್ಟ್ ಮಾಡೋರಿಗೆಲ್ಲ ಈ ಚಿಕ್ಕ ಪ್ರೈಸಿಗೆ 30-40 4.5 ಲಕ್ಷಕ್ಕೆ ಯಾರೂ ಕೊಡಲ್ಲ. ಕಾರ್ನರ್ ಸೈಟ್ ಅಂತೂ ₹500 ಸ್ಕ್ವೇರ್ ಫೀಟ್ ಅಂದರೆ ಒಂದು 30-40 6 ಲಕ್ಷ ಆಗುತ್ತೆ. 6 ಲಕ್ಷಕ್ಕೆ ಯಾರೂ ಕೊಡೋದೇ ಇಲ್ಲ ನನ್ನ ಅನಿಸಿಕೆ, ಊರು ತುಂಬ ಬೈಪಾಸ್ ಹತ್ತಿರ ಇರೋದ್ರಿಂದ. ಸೊ ಹಾಗೆ ಇಲ್ಲಿ ಏನಿದೆ ಅಂತ ಒಂದು ನೋಡ್ಬಿಡೋಣ ಬನ್ನಿ. ಇದು ಹೆಂಗೆ ಕಾಣುತ್ತೆ ಅಂತ ಮೇನ್ ರೋಡಲ್ಲೇ ಲೈವ್ ಇಮೇಜ್ಗೆ ಹೋಗಿ ನೋಡ್ಬಿಡೋಣ. ಓಕೆ, ಸಿ ಇಟ್ಸ್ ಲೈಕ್ ಜೇವರ್ಗಿ ರೋಡ್ ಬೇರೆ ಅಂತ ತೋರಿಸ್ತಾ ಇದೆ. ಸೊ ಇಫ್ ಯು ಗೋ, ಓಕೆ, ಯು ಹ್ಯಾವ್ ಟು ಟೇಕ್ ಇಟ್ ಲೆಫ್ಟ್. ನೋಡಿ ಹೊಲಗಳಿದೆ, ಹೊಲಗಳಾದ್ರೂ ನೀರು ಮನೆಗಳೆಲ್ಲ ಕಾಣ್ತಾ ಇದೆ. ಲೇಔಟು ನಮ್ಮ ರೈಟ್ ಸೈಡಿಗೆ ಬರುತ್ತೆ. ನಾನು ಫರ್ದರ್ ಪ್ರೊಸೀಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಮೋಸ್ಟ್ಲಿ ಇದು ಸರ್ವಿಸ್ ರೋಡು, ಇದು ಬೈಪಾಸ್ ಲೆಫ್ಟಲ್ಲಿರೋದು, ಇದು ಸರ್ವಿಸ್ ರೋಡು. ಮೋಸ್ಟ್ಲಿ ಅದು ಊರಿರೋದ್ರಿಂದ ನೀಟಾಗಿ ಬೈಫರ್ಗೇಟ್ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿ ತನಕ ಬಂದು ನಮ್ಮ ಲೇಔಟ್ ಇಲ್ಲೇ ಇದೆ ನೋಡಿ. ದಿಸ್ ಇಸ್ ಅ ಲೇಔಟ್. ಎಸ್, ಪ್ರಾಬಬ್ಲಿ ನಿಮ್ಗೆ ಒಂಚೂರು ದೊಡ್ಡದು ಮಾಡಿ ತೋರಿಸ್ತೀನಿ. ನೀವು ಒಳಗಡೆ ಗೂಗಲ್ ಮ್ಯಾಪ್ಸ್ ಇಲ್ಲ, ಮೋಸ್ಟ್ಲಿ ಅವನು ಯಾರೋ ಕಾರ್ ತೊಗೊಂಡು ಹೋದವನು ಇಲ್ಲಿವರೆಗೂ ಮಾತ್ರ ಹೋಗಿದ್ದಾನೆ. ಒಳಗಡೆ ಒಂದು ರೌಂಡ್ ಹೋಗಿ ಬಂದಿದ್ರೆ ತುಂಬ ಚೆನ್ನಾಗಿರೋದು. ನೋಡಿ, ಈ ಟೈಮಲ್ಲಿ, ಈ ಮೂಮೆಂಟ್ ಆಗೋ ಟೈಮಲ್ಲಿ ಒಂದು ಕಾರ್ ನಿಂತಿದೆ. ಈ ಬ್ರಿಡ್ಜ್ ಕಾಣ್ತಲ್ಲ, ತೋರಿಸಲ್ಲ, ಅದೇ ಇದು. ಇಲ್ಲೊಂದು ಕಾರ್ ನಿಂತಿದೆ, ಇಲ್ಲೊಂದು ಯಾರೋ ಇಬ್ಬರಿದ್ದಾರೆ. ಲೈಟಿಂಗ್ ಕಂಬಗಳು ಚೆನ್ನಾಗಿದೆ. ಅಂದರೆ ಇದು ಲೇಔಟ್ ಪ್ರಾಬ್ಲಿ ಲಿಟಲ್ ಓಕೆ ಅನಿಸುತ್ತೆ ನನಗೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಲಿಕ್ಕೆ. ಇಲ್ಲಿ ನೋಡಿ, ಇದೆಲ್ಲೋ ಲವ್ ಸ್ಟೋರಿನೇ ಆಗಿಬಿಟ್ಟಿದೆ. ಹುಲಿಗೆವ್ವ ಏನೇನೋ ಹಾರ್ಟೆಲ್ಲ ಹಾಕಿಬಿಟ್ಟಿದ್ದಾರೆ ಅಲ್ಲಿ. ಸೊ ಇದಕ್ಕೆ ಒಂದು ಕಾಂಪೌಂಡ್ ಇದೆ, ಅದು ಗೌರ್ಮೆಂಟ್ ಆಫೀಸ್ ಥರ ಕಾಣ್ತಾ ಇದೆ. ಇದು ಯಾವ ಆಫೀಸ್ ಒಂದು ನೋಡ್ಕೊಂಬಿಡೋಣ ತಡ್ರಿ. ಪ್ರಾಬಬ್ಲಿ ಯಾವ ಆಫೀಸ್ ಇದು? ಓಕೆ, ಐ ಥಿಂಕ್ ಇದು KEB ಆಫೀಸ್ ಕೂಡ, ತೆಕ್ಕಲಕೋಟೆ. ಇಂಜಿನಿಯರ್ ಕಚೇರಿ ಕಾರ್ಯ ಮತ್ತು ಪಾಲನಾ ಶಾಖೆ ತೆಕ್ಕಲಕೋಟೆ. ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಫೀಸ್ ಕೂಡ ಇಲ್ಲೇ ಇದೆ. ಸೊ ಗೌರ್ಮೆಂಟ್ ಅಫಿಷಿಯಲ್ ಆಫೀಸ್ ಹಿಂಭಾಗದಲ್ಲಿ ಬರೋವಂಥ ಲೇಔಟು. ಸೊ ಕಾಂಪೌಂಡಿಂದ ಓಕೆ, ಇದು ಸರ್ವಿಸ್ ರೋಡು ಹೋದ ತಕ್ಷಣ ನಾವು ಈ ಥರ ಈ ಕಡೆ ಬಳ್ಳಾರಿ ಕಡೆ ಹೋಗಬೇಕಂದ್ರೆ ಇದು ಬಳ್ಳಾರಿ ಕಡೆ ಹೋಗೋ ರೋಡ್ ಇದು. ಸೊ ಇವು ನೋಡಿ, ಲೇಔಟಿಂದ ಹೊರಗಡೆ ಬಂದಂಗೆ ಕಾಣ್ತಾ ಇದೆ. ಸೊ ಚೆನ್ನಾಗಿದೆ. ಐ ಥಿಂಕ್ ಒಳ್ಳೆ ಲ್ಯಾಂಡ್ಸ್ಕೇಪು, ಬ್ಲ್ಯಾಕ್ ಸಾಯಿಲ್ ಅಂತ ಅನ್ಕೊತೀನಿ. ಕಾಂಬಿನೇಷನ್ ಆಫ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಇದ್ರೂ ಇರ್ಬೋದು. ಲೇಔಟ್ ಎಲ್ಲ ಚೆನ್ನಾಗಿದ್ದಂಗಿದೆ. ಬಟ್ ಯಾಕೆ ಮಾಡಿದಾರೋ, ಯಾಕೆ ಮಿಸ್ ಆಗಿದೆಯೋ ಗೊತ್ತಿಲ್ಲ. ಪ್ರಾಬ್ಲಿ 99% ಅವೇರ್ನೆಸ್ ಇರುತ್ತೆ. ಪ್ಲೀಸ್ ಈ ವಿಡಿಯೋನ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಐ ಥಿಂಕ್ ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಹ್ಯಾಸ್ ಟು ರೀಚ್ ವೆರಿ ಗುಡ್ ನೆಟ್ವರ್ಕ್. ಪ್ಲೀಸ್ ಶೇರ್ ಇಟ್. ಐ ಥಿಂಕ್ ದಟ್ಸ್ ಆಲ್. ಇಫ್ ಯು ಆರ್ ಸ್ಟಿಲ್ ವಾಚಿಂಗ್ ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರಿವ್ಯೂ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನಿಮಗೇನಾದರೂ ಸರ್ ಇದು ಪ್ರೋಸ್ ಕಾನ್ಸ್ ಏನಾದರೂ ಇದ್ದರೆ, ಏನಾದರೂ ಹೇಳಬೇಕಂದ್ರೆ ಕಮೆಂಟ್ ಮಾಡಿ. ಫೀಲ್ ಫ್ರೀ ಟು ಕಮೆಂಟ್ ಇಟ್. ಸೊ ಡೋಂಟ್ ಫರ್ಗೆಟ್ ಟು ಶೇರ್. ಥ್ಯಾಂಕ್ ಯು.